ಅವ ಕೇಳಿದ್ದು ಜಸ್ಟ್ ಒಂದು ಅವನ ಹೆಸರು ಉಂಟಲ್ಲ, ಅವನಿಗೆ ಎಷ್ಟು ಖುಷಿ ಇದೆ ಸಾಯಿಕ್ಷಣ್ ಅಂತ ನಮ್ಮ ಭಾಷೆಯಲ್ಲಿ ಬರೆದು ಕೊಡ್ಲಿಕ್ಕೆ ಹೇಳಿದ. ಸೊ ನಾನು ಒಂದು ಸ್ಪಾಟಲ್ಲಿ ಫೋಟೋ ಬಿಡಿಸಿ Abhishek, this is really beautiful. Thank you so much, Abhishek. Like, this looks so beautiful. It's all Abhishek, the painting is really good. Really captured. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವಿಡಿಯೋಸ್. ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಲೈವ್ ವೆಡ್ಡಿಂಗ್ ಪೇಂಟಿಂಗ್ ಸೆಷನ್ ಹಾಗೆ ಹೈದರಾಬಾದ್ ಪಯಣಕ್ಕೆ, ಈ ಜರ್ನಿಯ ಒಂದು ವಿಡಿಯೋ ಕಥಾ ಹಂದರಕ್ಕೆ ತಮಗೆಲ್ರಿಗೂ ಸ್ವಾಗತ. ನೋಡಿ, ಎಲ್ರಿಗೂ ಒಂದು ಕನಸಿರುತ್ತೆ, ನಿಮ್ಗೂ ಇರತ್ತೆ, ನನಗೂ ಇರುತ್ತೆ. ಸೊ ನಾನು ತುಂಬಾ ಚಿಕ್ಕವನಿದ್ದಾಗ ಟ್ರಾವೆಲ್ ಮಾಡ್ಬೇಕು ಅನ್ನೋಂಥದ್ದು ತುಂಬಾ ಆಸೆ ಪಟ್ಟಿದ್ದೆ. ಈ ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರಲ್ಲ, ಈ ಒಂದು ಕಾನ್ಸೆಪ್ಟ್ ನಾನು ತುಂಬಾನೇ ಇಷ್ಟಪಟ್ಟವನು. ಸೊ ಟ್ರಾವೆಲ್ ಮಾಡ್ತಾ ನಾನು ಓದ್ಕೊಂಡು ಹೋಗ್ತೀನಿ, ಇಲ್ಲ ಅಂತ ಹೇಳಿದ್ರೆ ಆರ್ಟ್ ಮಾಡ್ತೀನಿ. ಇದು ನನಗೆ ತುಂಬಾನೇ ಖುಷಿ ಕೊಡುವಂತ ವಿಚಾರ ಆಯ್ತಾ. ಇದರ ಜೊತೆಗೆ ನನಗೆ ನನ್ನ ಜೊತೆಯಾಗಿದ್ದು ನನ್ನ ಆರ್ಟ್ ಕಲಾ ಪಯಣ. ನಾನು ಲೈವ್ ಸ್ಪೀಡ್ ಪೇಂಟಿಂಗ್ ಮಾಡ್ಕೊಂಡು ಸುತ್ತಾಡ್ಬೇಕು ಅನ್ನೋದು ಆಸೆಗೆ ಅದು ಕೈ ಹಿಡಿದಿದ್ರು. ಈಗ ಸದ್ಯಕ್ಕೆ ಲೈವ್ ವೆಡ್ಡಿಂಗ್ ಪೇಂಟಿಂಗ್ ತುಂಬಾನೇ ಕೈ ಹಿಡಿದಿತ್ತು. ಸೊ ನನ್ನ ಪಯಣ ಲೈವ್ ವೆಡ್ಡಿಂಗ್ ಪೇಂಟಿಂಗ್ ಮಾಡ್ತಾ ವಿಚಾರಗಳನ್ನ, ಕಲೆಗಳನ್ನ, ಸಂಸ್ಕೃತಿಯನ್ನ, ಜನರನ್ನ ಭೇಟಿಯಾಗುವಂತಹ ನನ್ನ ಈ ಪಯಣ ತುಂಬಾನೇ ಚೆನ್ನಾಗಿ ಸಾಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಸಾಗಬೇಕು ನಾವು ಒಂದು ಸೂರಿನೆಡೆಗೆ, ಬದುಕಬೇಕು ಜಗದ ಕೊನೆಯು ಮರೆಯುವರೆಗೆ, ನನ್ನದು ಪ್ರಪಂಚ ನೋಡೋ ಹಂಗು ಎನಗೆ. ಹಾಯ್, ಹಲೋ, ನಮಸ್ಕಾರ. ನಾನು ಪ್ರೀತಿ ಅಭಿಷೇಕ್ ತೀರ್ಥಹಳ್ಳಿ. ನಾನಿವಾಗ ಸದ್ಯಕ್ಕೆ ಮಂಗಳೂರಿಂದ ಹೈದರಾಬಾದ್ ಕಡೆ ಹೋಗ್ತಾ ಇದ್ದೀನಿ, ನನ್ನ ಫಸ್ಟ್ ಔಟ್ ಆಫ್ ಸ್ಟೇಟ್ ವೆಡ್ಡಿಂಗ್ ಪೇಂಟಿಂಗ್ ಇವೆಂಟ್ಗೋಸ್ಕರ. ಅಂದರೆ ಹೋಗ್ತಿರೋದು ವೆಡ್ಡಿಂಗ್ ಪೇಂಟಿಂಗ್ಗೋಸ್ಕರನೇ, ಬಟ್ ತುಂಬಾನೇ ಕಾನ್ಸೆಪ್ಟ್ ಇದೆ, ತುಂಬಾನೇ ಪ್ಲೇಸ್ ವಿಸಿಟ್ ಮಾಡೋ ಪ್ಲಾನ್ ಇದೆ. ಸೊ ಎಲ್ಲವನ್ನು ಕೂಡ ನಾನು ಈ ವ್ಲಾಗಲ್ಲಿ, ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಸೊ ಹಿಯರ್ ಐ ಆಮ್. ಟ್ರಾವೆಲಿಂಗ್ ಅಂತ ಹೇಳಿದ್ಮೇಲೆ ಏನಾದ್ರೂ ಎಡ್ವರ್ಟ್ ಆಗೋದು, ಪ್ರಾಬ್ಲಮ್ ಆಗೋದು ಖಂಡಿತ ಆಗೇ ಆಗುತ್ತೆ. ಬಟ್ ಬೆಳಿಗ್ಗೆ ಎದ್ದು ಬಸ್ಸಿಂದ ಹೊರಗೆ ನೋಡ್ಬೇಕಾದ್ರೆ ಏನೋ ಒಂದು ಸಿಕ್ಕಾಕೊಂಡಂಗಂತ ಫೀಲ್ ಆಯ್ತು. ಕೆಳಗೆ ಬಗ್ಗೆ ನೋಡಿದ್ರೆ ಬಸ್ ಡ್ರೈವರ್ ಟೈರ್ ಹಿಡಿದಾರೆ. ಏನಂತಾನೆ ಗೊತ್ತಾಗಿಲ್ಲ. ನಾನು ಅನ್ಕೊಂಡೆ ಟೈರ್ ಪಂಚರ್ ಆಗಿರ್ಬೋದೇನೋ ಅಂತ. ಅದಕ್ಕೆ ಈ ಬನ್ಸ್ ಮಾಮ ತುಂಬಾನೇ ಟೆನ್ಷನ್ ಆಗಿದೆ. ಅಲ್ಲಿಂದ ಬೇರೆ ಬಸ್ ಕೊಟ್ರು, ಇಲ್ಲಿ ಬಂದ್ರೆ ಟೈರ್ ಪಂಚರ್ ಆಗಿದೆ. ಸೊ ಕ್ರೇಜ್ ಇದೆ. 8 ಗಂಟೆಗೆ ರೀಚ್ ಆಗಬೇಕಿತ್ತು ಆಯ್ತಾ. ಇನ್ನು ಗಂಟೆಗೆ 10 ಆಗಿದೆ. 12 1 ಗಂಟೆ ಆಗ್ಬೋದೇನೋ. ನಾವು 8 ಗಂಟೆಗೆ ರೀಚ್ ಆಗಿ ಅಲ್ಲಿಂದ 2 ಲೊಕೇಶನ್ ಹೋಗಲ್ಲ ಅಂತ ಅನ್ಕೊಂಡಿದ್ವಿ. ಸೊ ಅದು ಮಂಗಳೂರಿಂದ ಹೈದರಾಬಾದ್ ಲಾಂಗ್ ಡಿಸ್ಟೆನ್ಸ್ ಇದೆಯಲ್ಲ, ಸ್ವಲ್ಪ ಲಕ್ಸುರಿ ಬಸ್ಸಲ್ಲಿ ಹೋಗುವ, ಆರಾಮ್ಸೆ ಜರ್ನಿ ಮಾಡೋಣ ಅಂತ ಈ ವಿಯರ್ ಅಲ್ಲಿ ಬುಕ್ ಮಾಡಿದ್ದು. ಹುಬ್ಬಳ್ಳಿಯಲ್ಲಿ ಬಸ್ ಚೇಂಜ್ ಮಾಡಿದ್ರು. ಅದಾದ್ಮೇಲೆ ವಾಪಸ್ ಈ ಅಹಮದಾಬಾದ್ ನಗರ ಅಂತ, ಮೆಹಬೂಬ್ ನಗರ ಅಂತ ಹೈದರಾಬಾದ್ ಬರ್ಬೇಕಾದ್ರೆ ಬಸ್ ಕೈ ಕೊಟ್ಟಿದೆ ಆಯ್ತಾ. ಏನೋ ಮಧ್ಯಕ್ಕೇನೋ ಡ್ಯಾಮೇಜ್ ಆಗಿ ಬಸ್ ಸ್ಟ್ರೈಟ್ ಹೋಗ್ಬೇಕಾಗಿದೆ, ಬಸ್ ವಾರೇ ಹೋಗ್ತಾ ಇದೆ. ಅದ್ ನೋಡ್ಬೇಕಾದ್ರೆ ಮಾಡ್ತಾ ಬಸ್ಸಲ್ಲಿ ಎಲ್ಲೆಲ್ಲೋ ಇದು ಪ್ಯಾಸೆಂಜರ್ಸ್ ಆಯ್ತಾ, ಅವ್ರವ್ರು ಇಲ್ಲಿ ಮಾತಾಡ್ಕೊಂಡು ಎಲ್ಲರೂ ಫ್ರೆಂಡ್ಸ್ ಆಗಿದೆ ನೋಡಿ. ಅವರೆಲ್ಲ ಎಲ್ಲೆಲ್ಲೋ ಬಂದವರು, ಬಟ್ ಈಗ ಫ್ರೆಂಡ್ಸ್ ಆಗಿದೆ. ಅವ್ರ ಜಸ್ಟ್ ಮಾತಾಡುವ. ಕೈಸಾ ಎಕ್ಸ್ಪೀರಿಯನ್ಸ್? वर्स्ट एक्सपीरियंस है भाई। हाँ, क्या बोलना। बहुत वर्स्ट एक्सपीरियंस है। कौन एक्चुअली विजयानंद वीआरएल ट्रैवल्स कौन है पता नहीं है, समझ में नहीं आ रहा। एक बार बस दिखाओ पहले, कितना अच्छा, बहुत सुंदर है, बहुत सुंदर बस, एकदम सुंदर बस है। बस क्या हुआ है ना, उसमें एसी काम ठीक से नहीं करता है, सीटिंग नहीं है, कुछ भी नहीं है, ನಾವು ಫಸ್ಟಿಗೆ ನಾವು ಬರ್ಬೇಕಾದ್ರೆ ಒಂದು ಖರಾಬ್ ಬಸ್ ಇತ್ತು. ಹುಬ್ಬಳ್ಳಿ ಬಸ್ ಚೇಂಜ್ ಆಯ್ತು ಆಯ್ತಾ. ಬಟ್ ಪರವಾಗಿಲ್ಲ ಅಂತ ಅನ್ಕೊಂಡ್ರೆ ಇಲ್ಲಿ ಬಂದು ನೋಡಿದ್ರೆ ಈ ಬಸ್ ಹಿಂಗ್ ಹೋಗ್ತಿದೆ. बस बुक करना है तो वीआरएल बुक करो, बहुत सारे एडवेंचर्स होते हैं आपको. ಒಳ್ಳೆ ಎಕ್ಸ್ಪೀರಿಯನ್ಸ್. you will get everything you want in your life. ಅಲ್ಲಿ safari adventure, our best opportunities we are getting near highway. Let's assume if it is in the deep forest, how it will be? How much experience, how much adventure. ಇವ್ರದ್ದು ವಿಶೇಷ ಅಂದ್ರೆ ಗೊತ್ತಾ, ಇಲ್ಲಿ ಬಸ್ ಸ್ಟಾಪ್ ಆಗಿದೆ, ಬಸ್ ಹಾಳಾಗಿದೆ ಅಂತ ವಿಷಯ ಯಾರಿಗೆ ಗೊತ್ತಿಲ್ಲ ಆಯ್ತಾ. ಎಲ್ಲ ಆಗಿ ಅರ್ಧ ಗಂಟೆ ಆದ್ಮೇಲೆ ಅವ್ರಿಗೆ ಗೊತ್ತಾಯ್ತು. ಅವ್ರಿಗೆ ಒಂದು ಫುಲ್ ಶಾಕ್. ಅವರಿಗೆ ಅಪ್ಕೋ ಮೀಟಿಂಗ್ ಮೀಟಿಂಗ್ ಆಫೀಸ್ ಲಾಗಿನ್, ಅವ್ರಿಗೆ ಆಫೀಸ್ ಇತ್ತು, ಲಾಗಿನ್ ಇತ್ತು, ಅವ್ರಿಗೆ ವಿಷಯನೇ ಗೊತ್ತಿಲ್ಲ. ಸೊ ಇದ್ದವರೆಲ್ಲರೂ ಹಾಗೆ ಆಗಿದೆ ಇವತ್ತು. ಫುಲ್ ಖರಾಬ್ ಎಕ್ಸ್ಪೀರಿಯನ್ಸ್. VRL, ಥ್ಯಾಂಕ್ ಯು VRL. ವೆರಿ ಥ್ಯಾಂಕ್ ಯು. ವಿ ಹ್ಯಾವ್ ಟು ವಾಚ್. ಸಾಗಬೇಕು ಸಾಗಬೇಕು ಕೊನೆಯವರೆಗೆ, ನಗಬೇಕು ನಗುತ್ತಿರಬೇಕು ಕೊನೆಯ
ಇವಾಗ ಸಿಚುವೇಶನ್ ಹೆಂಗಾಗಿದೆ ಅಂತ ಹೇಳಿದ್ರೆ ಎಲ್ಲಾನು ಮೊಬೈಲಿಗೆ ಸಿಗತ್ತೆ, ನಮ್ಮ ಬೆರಳು ತುದಿಗೆ ಇನ್ಫಾರ್ಮೇಶನ್ ಬರುತ್ತೆ. ಆ್ಯಂಡ್ ಕೆಲವೊಂದು ವಿಜುವಲ್ಸ್ ಅನುಭವಗಳು ನಾವು ಮನೇಲಿ ಕೂತ್ರೆ ಅದಾಗಲ್ಲ, ಹೊರಗಡೆ ಹೋದಾಗಲೇ ಗೊತ್ತಾಗುವಂಥದ್ದು. ಈ ಜನರು, ಬಸ್ಸು, ಕೆಲಸಗಳು, ಅಂದ್ರೆ ನಾವಿರುವಂತ ಸ್ಥಳಕ್ಕೂ ಅಥವಾ ಇನ್ನೊಂದು ಕಡೆ ಹೋದಾಗ ಅಲ್ಲಿನ ಜನರ ವಾತಾವರಣ, ಕಲ್ಚರ್ ಇದೆಲ್ಲನೂ ಕೂಡ ಡಿಫ್ರೆಂಟ್ ಆಗಿತ್ತು. ಸೊ ಸದ್ಯಕ್ಕೆ ಹೈದರಾಬಾದಿಗೆ ಹೋದಾಗಲೂ ನಂಗೆ ಹೆಂಗೆ ಅನಿಸ್ತು, ನಾವಿರೋ ಪ್ಲೇಸ್, ನಾವು ವಾಸಿಸ್ತಿರುವಂತಹ ಪ್ಲೇಸಿಗೂ ಅಲ್ಲಿಗೂ ಜನರು ನಾವು ಹೊಂದ್ಕೊಳ್ಬೇಕಾದ್ರೆ ನಮ್ಗಾಗುವಂತ ಕಷ್ಟ, ಪಡುವಂತಹ ಪಾಡು ಎಲ್ಲಾನು ಕೂಡ ಇದೆಯಲ್ಲ, ಅದು ಕೇವಲ ಮಾತಲ್ಲಿ ಹೇಳಕ್ಕಾಗಲ್ಲ, ಒಂದ್ಸತಿ ಅನುಭವಿಸ್ಬೇಕು. ನಾನೀಗ ಹೈದರಾಬಾದಲ್ಲಿ ಇದ್ದೀನಿ. ಇಲ್ಲಿ ಭಾಷೆ ತೆಲುಗು, ಆದ್ರೆ ಬಸ್ಸಲ್ಲೊಬ್ಬ ನನ್ನ ಲಾಟ್ಪೂಟ್ ಹಿಂದಿ ತೆಲುಗುನ ಕೇಳಿ ಅಣ್ಣ ನೀವು ಭಾಷೆ ಎಕಡನ ಪಕ್ರೋನೇನೋ ಅಂತ ಕೇಳದ. ಸೊ ಕನ್ನಡ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಆಗಿ ಬ್ಯಾಗಿಂದ ಬುಕ್ ತೆಗೆದು ನಿಮ್ ಭಾಷೆಲಿ ನನ್ನ ಹೆಸರು ಬರ್ಕೊಡ್ತೀರಾ ಅಂತ ಕೇಳದ. ನಮ್ಮ ಕನ್ನಡದ ಮೇಲೆ ಎಷ್ಟೊಂದು ಲವ್ ಇರೋ ಹುಡುಗ ಸಿಕ್ಕಾಗ ಹೆಸರು ಬರೆದು ಕೊಡ್ತಾ ಇರ್ತಾನ. ಅದಲ್ಲದೆ ಇನ್ನೊಂದು ಗಿಫ್ಟ್ ಬೇರೆ ಕೊಟ್ಟೆ. ಆರ್ಟ್ ಮಾಡ್ತಾ ಮಾಡ್ತಾ ಪ್ರಪಂಚ ಸುತ್ತಾಡ್ಬೇಕು ಅನ್ನುವಂತ ಆಸೆ ನಂದು. ಈ ಬಾರಿ ಹೈದರಾಬಾದ್ ಕಡೆ ಲೈವ್ ವೆಡ್ಡಿಂಗ್ ಪೇಂಟಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೆ. ದಾರಿ ಮಧ್ಯೆ ನನ್ನ ಬಗ್ಗೆ ಪ್ರಮೋಷನ್ ಕೂಡ ಮಾಡ್ತಾನೆ, ಜನರನ್ನ ಮಾತಾಡಿಸುವಂತಹ ಗೀಳು ನಂದು. ನನ್ಗೆ ಈ ಗೀಳಾದ್ರೆ ಈ ಮಕ್ಕಳದ ಗೀಳು ಯೂಟ್ಯೂಬ್. ಬಸ್ ಅಲ್ಲಿ ಹೋಗ್ಬೇಕಾದ್ರೆ ನನ್ನ ಭಾಷೆ ಬೇರೆ ಅಂತ ಗೊತ್ತಾದ ತಕ್ಷಣ ಒಬ್ಬ ಹುಡುಗ ನಿಮ್ ಭಾಷೆಯಲ್ಲಿ ನನ್ನ ಹೆಸರನ್ನು ಬರ್ಕೊಡಿ ಅಂತ ಕೇಳದ. ಅವನಿಗೆ ಕನ್ನಡದ ಮೇಲೆ ಇಷ್ಟೊಂದು ಒಲವಿರ್ಬೇಕಾದ್ರೆ ಅವನಿಗೊಂದು ನಾನು ಕನ್ನಡಿಗನ ಕಡೆಯಿಂದ ಒಂದು ಗಿಫ್ಟ್ ಕೊಡಬಾರ್ದಾ? ಸೊ ನನ್ನ ಟ್ಯಾಲೆಂಟ್ ನ ತೋರಿಸುವಂತ ಸಮಯ. ಅವ ಕೇಳಿದ ಜಸ್ಟ್ ಒಂದು ಅವನ ಹೆಸರು ಉಂಟಲ್ಲ, ಅವನಿಗೆ ಎಷ್ಟು ಖುಷಿಲಿ ಸಾಯಿ ಚರಣ್ ಅಂತ ನಮ್ಮ ಭಾಷೆಯಲ್ಲಿ ಬರೆದು ಕೊಡ್ಲಿಕ್ಕೆ ಹೇಳ್ದ. ಸೊ ನಾನು ಒಂದು ಸ್ಪಾಟ್ ಅಲ್ಲಿ ಫೋಟೋ ಬಿಡಿಸಿ ಸ್ಪಾಟ್ ಅಲ್ಲಿ ಒಂದು ಚಿತ್ರ ಬಿಡಿಸಿ ಅವನಿಗೆ ಕೊಟ್ಟೆ. ಖುಷಿನೋ ಖುಷಿ ಹುಡುಗ. ಬಸ್ ಅಲ್ಲೆಲ್ಲ ಪ್ರಮೋಷನ್. ನಾನು ಇಳಿಬೇಕಾದ ಸ್ಟಾಪ್ ಅಲ್ಲಿ ಅವನು ಇಳಿದಿದ್ರಿಂದ ಅವನ ಊರ್ ಮಂದಿಗೂ ಪರಿಚಯ ಮಾಡಿಕೊಟ್ಟ. ಹಾಗೇನೆ ಅವನ ತಂಗಿ ಚಿತ್ರನ ಬಿಡಿಸ್ಕೊಡಿ ಅಂತ ಅದನ್ನು ಮಾಡಿಸ್ಕೊಂಡ. ಲೈವ್ ವೆಡ್ಡಿಂಗ್ ಪೇಂಟಿಂಗ್ ಮಾಡೋದಕ್ಕೆ ನಂಗೆ ತುಂಬಾನೇ ಖುಷಿ ಆಗುತ್ತೆ. ಐ ಎಂಜಾಯ್ ಥ್ರೂ ದಿ ಎಂಟೈರ್ ಪ್ರೋಸೆಸ್. ಪೇಂಟಿಂಗ್ ಫಿನಿಶ್ ಆದ ತಕ್ಷಣ ಅದನ್ನ ಕಪಲ್ಸ್ ಕೊಟ್ಟ ಮೇಲೆ ಅವರ ರಿಯಾಕ್ಷನ್ ಇರುತ್ತಲ್ಲ, ಅದನ್ನ ನೋಡೋದೇ ಒಂಥರ ಖುಷಿ. ವೆಡ್ಡಿಂಗ್ ಪೇಂಟಿಂಗ್ ಮಾಡೋದಕ್ಕೆ ನಾನ್ ಬಂದಿದ್ದು ಮಂಗಳೂರಿಂದ ಹೈದರಾಬಾದ್ ಕಡೆ. ಇಲ್ಲಿನ ಕಲ್ಚರ್, ವೆಡ್ಡಿಂಗ್ ಸ್ಟೈಲ್ ಎಲ್ಲಾನು ನಂಗೆ ಹೊಸ್ತು. ಫಸ್ಟ್ ಆಫ್ ಆಲ್ ಮಂಟಪ ನೋಡಿದ ತಕ್ಷಣ ನಂಗೆ ಶಾಕ್ ಆಗ್ಬಿಡ್ತು. ತುಂಬಾನೇ ಚೆನ್ನಾಗಿತ್ತು, ಬಟ್ ಅದನ್ನ ಕ್ಯಾನ್ವಾಸ್ ಗೆ ಕನ್ವರ್ಟ್ ಮಾಡೋದು ತುಂಬಾನೇ ಕಷ್ಟದ ಕೆಲಸ. ಹಾಗೆ ತುಂಬಾನೇ ಟೈಮ್ ಕೂಡ ಹೋಗುತ್ತೆ. ಹಂಗಂತ ನಾನೇನ್ ಟೆನ್ಷನ್ ಮಾಡ್ಕೊಂಡಿಲ್ಲ. ಐ ವಿಲ್ ಡೂ ಇಟ್. ನನ್ಗೆ ಆಗದಿದ್ದಿದೆಯೇ ಅಲ್ವಾ? ಈ ವೆಡ್ಡಿಂಗ್ ಪೇಂಟಿಂಗ್ ಅಲ್ಲಿ ಒಂದು ಚಾಲೆಂಜ್ ಅಂತ ಹೇಳಿದ್ರೆ, ಸ್ಟುಡಿಯೋ ವರ್ಕ್ ತರ ನಾವು ಮನೆಯಲ್ಲಿ ನಮ್ಮ ಪಾಡಿಗೆ ಕೂತ್ ಮಾಡೋಂಗಿಲ್ಲ. ಇಲ್ಲಿ 100 ಜನ ಇರ್ತಾರೆ, ಅವ್ರ ಎದುರು ಮಾಡ್ಬೇಕು, ಅವ್ರು ಕೇಳೋ ಪ್ರಶ್ನೆಗೆ ಆನ್ಸರ್ ಹೇಳಬೇಕು, ಅವ್ರ ಜೊತೆ ಕನ್ವರ್ಸೇಷನ್ ಮಾಡ್ಬೇಕು. ಹಾಗೇನೆ ಈ ಗ್ಯಾಪ್ ಅಲ್ಲಿ ನಮ್ಮ ಕಾನ್ಸಂಟ್ರೇಷನ್ ನ ಪೇಂಟಿಂಗ್ ಮೇಲೆ ಇಟ್ಟು ಒಳ್ಳೆ ಔಟ್ಪುಟ್ ಬರೋ ತರ ನಾವು ನೋಡ್ಕೊಬೇಕು. ಸಾವಿರಾರು ಕನಸುಗಳು, ಸಾವಿರಾರು ಆಸೆಗಳು, ಹೊಸ ಜೀವನಕ್ಕೆ ದಾರಿ ಮಾಡ್ಕೊಳ್ಳುತ್ತಾ ಮದುವೆಯ ಹಂತದಲ್ಲಿ ನಿಂತಿರುವಂತಹ ಕಪಲ್ಸ್ ಗಳಿಗೆ ನನ್ನ ಕಡೆಯಿಂದ ಎಷ್ಟು ಮಾಡಕ್ಕಾಗೋದಿಲ್ಲ. ಅವರಿಬ್ಬರ ಪ್ರೀತಿಯ ಜೀವನಕ್ಕೆ ನನ್ನ ಪ್ರೀತಿಯ ಉಡುಗೊರೆ ಲೈವ್ ವೆಡ್ಡಿಂಗ್ ಪೇಂಟಿಂಗ್. Thank you so much, Abhishek. This is really beautiful. This really captures the moment. It's a precious moment for our friend, and she doesn't. This was a surprise for her, and she's an artist herself, so we wanted. The standard is very high. She paints herself, but I think you've done a great job, and this is really heartwarming. Thank you. Thank you. Thank you so much, Abhishek. Like, this looks so beautiful. It's for one of our best friends, and it's a wedding gift for her. So can't wait for seeing her reaction. Abhishek, the painting is really good. It really captured the moment. It was easy to work with Abhishek. So you guys also should call Abhishek for this speed painting, live painting. So yeah. Thank you.
ನನ್ನ ಪೇಂಟಿಂಗ್ ಹ್ಯಾಂಡ್ ಜರ್ನಿ ಆ್ಯಂಡ್ ಇದು ಇಲ್ಲಿಗೆ ಮುಗಿಯಲ್ಲ, ಈ ಪಯಣ ಇಲ್ಲಿಗೆ ಮುಗಿಯಲ್ಲ. ನನ್ನ ಮುಂದಿನ ಭೇಟಿ ನಮ್ಮ ವಿಶ್ವದ ಅತಿ ದೊಡ್ಡ ಫಿಲ್ಮ್ ಸ್ಟುಡಿಯೋ ರಾಮೋಜಿ ಫಿಲ್ಮ್ ಸಿಟಿ ಕಡೆ ಹೋಗ್ತಾ ಇದ್ದೀನಿ. ನೀವು ಬಾಹುಬಲಿ ಫಿಲ್ಮ್ ನೋಡಿರ್ತೀರಲ್ಲ, ಆ ಬಾಹುಬಲಿ ಸೆಟಪ್ ಇರೋದು, ಆ ಮೂವಿ ಶೂಟಿಂಗ್ ಆಗಿದ್ದು ಇದೇ ಪ್ಲೇಸಲ್ಲಿ. ನಮ್ಮ ಕನ್ನಡದ ಅತ್ಯಂತ ಹೆಚ್ಚು ಮೂವಿ ಕೂಡ ಶೂಟ್ ಆಗಿದ್ದು ಇದೇ ಲೊಕೇಶನ್ನಲ್ಲಿ. ಎಕ್ಸಾಂಪಲ್ ಕುರುಕ್ಷೇತ್ರ, ರನ್ನ, ಹಾಗೆ ಹೀಗೆ ತುಂಬಾನೇ ಇದೆ. ಸೊ ನಾನು ಈ ಪ್ಲೇಸಿಗೆ ವಿಸಿಟ್ ಮಾಡ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ರಾಮೋಜಿ ಫಿಲ್ಮ್ ಸಿಟಿ. ನೀವು ಇದುವರೆಗೆ ನಂಗೆ ಕೊಟ್ಟಂತಹ ಸಪೋರ್ಟ್ ಏನಿದೆ ಅದೇ ಸಪೋರ್ಟ್, ಪ್ರೀತಿ, ಬೆಂಬಲ ಇನ್ನೂ ಕೂಡ ಬೇಕು. ಡರ್ಟಿ ಪಿಕ್ಚರ್ ಅಲ್ಲಿ ನೋಡಿರ್ತೀರಲ್ಲ ವಿದ್ಯಾಬಾಲನ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ನೀವು ಮಾಡಬೇಕಾಗಿರೋದು ನಿಮಗೆ ಗೊತ್ತು. ಥ್ಯಾಂಕ್ ಯು.